ಎಲ್ಲಿ ಹೋಗಿದ್ರಿ ನೀವು? ಪರವಾಗಿಲ್ಲ ಅರ್ಚನಾ, ಹೊರಗಡೆ ಹೋಗಿ ಬರೋಷ್ಟರಲ್ಲಿ ನಿಮ್ಗೂ ಒಳ್ಳೆ ಮಾತು ಕಲ್ಸಿದ್ದಾರೆ ಮಂತ್ರ ಮೇಡಮು. ಸಾಧನಾ ಮೇಡಮ್. ಮಂತ್ರ, ಒಂದ್ ನಿಮಿಷ. ಅವ್ರು ಮಾತಾಡ್ತಾರೆ ಅಂತ ಅವ್ರ ಸಮಕ್ಕೆ ನಾವು ಮಾತಾಡಕ್ಕಾಗತ್ತಾ? ಅಕ್ಕ, ಏನಿದು ನೀವು ಈ ತರ ಎಲ್ಲ ಮಾತಾಡ್ತಿದ್ದೀರಾ? ನಮ್ಮಿಬ್ರು ಮಧ್ಯ ಪಾಪ ಮಂತ್ರ ಅವ್ರನ್ನ ಏನಕ್ಕೆ ಕರ್ಕೊಂಡ್ ಬರ್ತಿದ್ದೀರಾ? ಪಾಪ ಮಂತ್ರ ಈಗಾಗ್ಲೇ ತುಂಬಾ ನೊಂದು ಹೋಗಿದ್ದಾರೆ, ನೋವಿಂದ ಬೆಂದ್ ಹೋಗಿದ್ದಾರೆ. ಬೆಂಕಿ ಮೇಲಿದ್ಮೇಲೆ ಬೇಲೆ ಬೇಕಲ್ವಾ ಅರ್ಚನಾ? ನೀವ್ಯಾಕೋ ಇತ್ತೀಚೆಗೆ ಒಗ್ಟೊಗ್ಟಾಗಿ ಮಾತಾಡ್ತಿದ್ದೀರಾ ಅಕ್ಕ? ನಾನಲ್ಲ, ಇತ್ತೀಚೆಗೆ ನೀವು ಒಗಟೊಗಟಾಗಿ ನಡ್ಕೋತಾ ಇರೋದು. ಓ ಬಿಡಿ ಬಿಡಿ, ಈಗ ನನಗೆ ನಿಮ್ ಕೋಪ ಅರ್ಥ ಆಯ್ತು. ಇಲ್ಲಿ ನೋಡಿ, ಅದು ಪರ್ಸನಲ್ ಆಗ್ಲಿ ಆಫೀಸ್ ವಿಷಯ ಆಗ್ಲಿ, ನನ್ನ ನಿಮ್ಮ ಮಧ್ಯೆ ತುಂಬಾ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಇದೆ. ಅದೇ ಬೇರೆ, ಇದೇ ಬೇರೆ. ಪಾಪ ಮಾತ್ರ ಅಕ್ಕ, ಹಸೆ ಮನೆ ತನಕ ಬಂದು ಒಂದ್ ಹೆಣ್ಣಿನ ಮದ್ವೆ ನಿಂತು ಹೋದ್ರೆ ಆ ನೋವು ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಾ? ನನಗ್ ಗೊತ್ತು, ನಾನು ಅನುಭವಿಸಿದ್ದೀನಕ್ಕ. ಅದೇ ಅನುಭವ ಮಂತ್ರಗಾಗಿದೆ. ಅದಕ್ಕೆ ಅಕ್ಕ, ಮಂತ್ರ ಅವ್ರ ಜೊತೆ ನಾನ್ ನಿಂತಿರೋದು. ಏನ್ ಅರ್ಚನಾ ನೀವು ಯಾರನ್ನು ಯಾರ ಜೊತೆ ಹೋಲಿಸ್ಬಿಟ್ಟು ಮಾತಾಡ್ತಾ ಇದ್ದೀರಾ? ನೀನೇ ಬೇರೆ, ಅವರೇ ಬೇರೆ. ಸರಿ, ಬೇರೆ ಬೇರೆನೆ ಆಗ್ಲಿ ಬಿಡಿ, ನೋವು ಅನ್ನೋದು ಒಂದೇ ತಾನೆ. ಹೇಗ್ ಒಂದೇ ಆಗುತ್ತೆ? ನಿನ್ಗಿನ್ನೂ ಮದ್ವೆನೇ ಆಗಿಲ್ಲ. ಅವಳಿಗೇನಿದು ಮೊದಲನೇ ಸಲ ಮದ್ವೆನಾ? ಸಾಧನಾ ಅಕ್ಕ. ಮಂತ್ರ, ಇಲ್ಲ ಒಂದ್ ನಿಮಿಷ ಇರಿ, ನಾನು ಮಾತಾಡ್ಬೇಕು. ತುಂಬಾ ಮಾತಾಡ್ತಿದ್ದಾರೆ. ಇವಾಗೇನು? ನಿಮಗಂತೂ ನನ್ನ ನೋಡಿದ್ರೆ ಆಗಲ್ಲ, ಹಾಗಂತ ನನ್ ಜೊತೆ ಯಾರು ಚೆನ್ನಾಗಿರ್ಬಾರ್ದಾ? ಹಾ, ಚೆನ್ನಾಗಿರೋದಕ್ಕೆ ನೀನ್ ಬಿಟ್ರೆ ತಾನೆ. ಅದಕ್ಕೆ ಜಾಸ್ತಿ ಆಯ್ತು ನಿಮ್ದು. ನೋಡು ಮಂತ್ರ, ಪ್ಲೀಸ್ ಇರಿ, ನಾನು ಸಾಧನಾ ಅಕ್ಕಗೆ ಅರ್ಥ ಮಾಡಿಸ್ತೀನಿ. ಅವರು ತಪ್ಪು ತಿಳ್ಕೊಂಡಿದ್ದಾರೆ. ತಪ್ಪು ತಿಳ್ಕೊಂಡಿರೋದು ನಾನಲ್ಲ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ನೀನು